ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ದಯವಿಟ್ಟು ನನ್ನ ಹಿಂದಿನ ವಿಡಿಯೋಗಳನ್ನ ಯಾರ್ಯಾರು ನೋಡಿರಲ್ವೋ ಅವರು ನೋಡ್ಕೊಂಡು ಬನ್ನಿ. ಏಕೆ ಅಂತಂತಂದರೆ ಮೊದಲಿಂದ ನೋಡಿದ್ರೆ ಕರೆಕ್ಟಾಗಿ ಅರ್ಥ ಆಗುತ್ತೆ ನಿಮಗೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಕನ್ನಡ ವರ್ಣಮಾಲೆ ಬಗ್ಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಆಯಿಂದ ಲಾವರೆಗೂ ಏನೇನು ವಿಷಯಗಳಿರುತ್ತೋ ಅದನ್ನು ವಿವರವಾಗಿ ಹೇಳಿದ್ದೀನಿ, ನೋಡ್ಕೊಂಡು ಬನ್ನಿ. ಈ ದಿನ ನಾನು ವ್ಯಂಜನಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಕಾಯಿಂದ ಲಾವರೆಗೆ ವ್ಯಂಜನಗಳು. ಕಾಯಿಂದ ಲಾವರೆಗೆ ವ್ಯಂಜನಗಳು. ಮತ್ತು ಇದರಲ್ಲಿ ಎರಡು ಭಾಗವಾಗಿ ವ್ಯಂಜನಗಳನ್ನು ವಿಭಾಗ ಮಾಡಿದ್ದಾರೆ. ವರ್ಗೀಯ ವ್ಯಂಜನ ಹಾಗೂ ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಹಾಗೂ ಅವರ್ಗೀಯ ವ್ಯಂಜನಗಳು ಅಂತ ಎರಡು ಭಾಗವಾಗಿ ಕಾಯಿಂದ ಲಾವರೆಗೆ ಇರ್ತಕ್ಕಂಥ ಅಕ್ಷರಗಳನ್ನು ಭಾಗವಾಗಿ ವಿಂಗಡಣೆ ಮಾಡಿದ್ದಾರೆ. ಕಾಯಿಂದ ಮಾವರೆಗೆ ವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಅಂದರೆ ಒಂದು ಅಕ್ಷರ ಇನ್ನೊಂದು ಅಕ್ಷರಕ್ಕೆ ಒಂದೇ ವರ್ಗವಾಗಿ ಸೇರಿರ್ತಕ್ಕಂಥದ್ದು. ಆದ್ದರಿಂದ ಇದನ್ನು ವರ್ಗೀಯ ವ್ಯಂಜನಗಳು ಅಂತ ಕರೀತಾರೆ. ಯಾಕೆ ಅಂತಂದರೆ ಕ ಮತ್ತು ಮಹಾಪ್ರಾಣವಾಗಿ ಖ, ಖ ಮಹಾಪ್ರಾಣವಾಗಿ ಖ, ಗ ಅಲ್ಪಪ್ರಾಣ, ಘ ಮಹಾಪ್ರಾಣ. ಹಾಗಾಗಿ ನಾವು ಇವು ಒಂದೊಂದು ಅಕ್ಷರ, ಎರಡೆರಡು ಅಕ್ಷರಗಳು ಒಂದೊಂದು ವರ್ಗಕ್ಕೆ ಸೇರುತ್ತೆ. ಹಾಗಾಗಿ ವರ್ಗೀಯ ವ್ಯಂಜನಗಳು ಅಂತ ಕಾಯಿಂದ ಮಾವರೆಗೂ ನಾವು ವಿಭಾಗವಾಗಿ ಮಾಡಿದ್ದೇವೆ. ಮತ್ತು ಯಾಯಿಂದ ಲಾವರೆಗೆ ಅವರ್ಗೀಯ ವ್ಯಂಜನ ಅಂದರೆ ಯಾ ಬೇರೆ, ರಾ ಬೇರೆ, ಲಾ ಬೇರೆ, ವ ಬೇರೆ, ಶ, ಶೆ, ಸ, ಹ, ಳ. ಹೀಗಾಗಿ ಇವು ಯಾವುದು ಒಂದು ಇನ್ನೊಂದು ವರ್ಗಕ್ಕೆ ಸೇರೋದಿಲ್ಲ. ಹಾಗಾಗಿ ಇದನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತ ಯಾಯಿಂದ ಲಾವರೆಗೆ ಕರಿತೀವಿ. ಕಾಯಿಂದ ಲಾವರೆಗೆ ವ್ಯಂಜನಗಳು, ಕಾಯಿಂದ ಮಾವರೆಗೆ ವರ್ಗೀಯ ವ್ಯಂಜನಗಳು, ಯಾಯಿಂದ ಲಾವರೆಗೆ ಅವರ್ಗೀಯ ವ್ಯಂಜನಗಳು. ಇಷ್ಟಾಯಿತು. ಈಗ ಉಳಿದಿರ್ತಕ್ಕಂಥದ್ದು ಅಂ ಮತ್ತು ಅಹ. ಅಂ ಮತ್ತು ಅಹ ಇವನ್ನ ನಾವು ಯೋಗವಾಹಕಗಳು ಅಂತ ಕರಿತೀವಿ. ಯೋಗವಾಹಕಗಳು ಅಂತಲೂ ಕರಿಬೋದು, ವಾಹಕಗಳು ಅಂತ ಕೂಡ ಕರಿಬೋದು. ಈ ಅಮ್ಮನ ನಾವು ಅನುಸ್ವಾರ, ಒಂದು ಸೊನ್ನೆ ಇರ್ತಕ್ಕಂಥ ಅಮ್ಮನ ಅನುಸ್ವಾರ ಅಂತ ಕರಿತೀವಿ. ಆಹ, ಎರಡು ಸೊನ್ನೆ ಇರ್ತಕ್ಕಂಥ ಆ ಅಕ್ಷರವನ್ನು ನಾವು ವಿಸರ್ಗ ಅಂತ ಕರಿತೀವಿ. ಹೀಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ವ್ಯಂಜನಗಳ ಬಗ್ಗೆ ಹೇಳಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಸ್ವರಗಳ ಬಗ್ಗೆ ತಿಳಿಸಿದ್ದೀನಿ. ಅದರ ಹಿಂದಿನ ವಿಡಿಯೋದಲ್ಲಿ ಆಯಿಂದ ಲಾವರೆಗೆ ಅಕ್ಷರಗಳ ಬಗ್ಗೆ ವಿವರವಾಗಿ ತಿಳಿಸುತ್ತೀನಿ. ನೀವು ಹಿಂದಿನ ವಿಡಿಯೋಗಳನ್ನು ದಯವಿಟ್ಟು ನೋಡ್ಕೊಂಡು ಬನ್ನಿ. ನನ್ನ ಚಾನಲ್ನ ದಯವಿಟ್ಟು ಎಲ್ಲರನ್ನೂ ಸಬ್ಸ್ಕ್ರೈಬ್ ಮಾಡ್ತೀವಿ.